ಆತ್ಮೀಯ ಸಕ್ಕಸುದ್ದಿ.com ವೀಕ್ಷಕರೇ, PU ರಿಸಲ್ಟ್ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಹೌದು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶವನ್ನು ಏಪ್ರಿಲ್ 15ರಂದು ಅಂದರೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಕಟಿಸಲಿದೆ. ಅವತ್ತೇ ಮಧ್ಯಾಹ್ನ 12 ಗಂಟೆ ನಂತರ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗುತ್ತೆ. ಏಪ್ರಿಲ್ 16ರಂದು ಆಯಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಅಂತ ಇಲಾಖೆಯ ಪ್ರಭಾರ ನಿರ್ದೇಶಕಿ ಸಿ ಶಿಖಾ ಅವರು ತಿಳಿಸಿದ್ದಾರೆ. ಅಂದರೆ ಈ ಬಾರಿ ನಿಗದಿತ ಅವಧಿಗಿಂತಲೂ 15 ದಿನಗಳ ಮೊದಲೇ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. 2018ರಲ್ಲಿ ಏಪ್ರಿಲ್ 30ರಂದು ಫಲಿತಾಂಶ ಪ್ರಕಟಿಸಲಾಗಿತ್ತು. ಅಲ್ಲದೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ CETಗೂ ಮೊದಲೇ PU ಫಲಿತಾಂಶ ಪ್ರಕಟಿಸುತ್ತಿರುವುದು ಇತಿಹಾಸದಲ್ಲಿ ಇದೇ ಮೊದಲು. ಈ ಬಾರಿ ಆಯಾ ಮೌಲ್ಯಮಾಪನ ಕೇಂದ್ರಗಳಿಂದಲೇ ಮೌಲ್ಯಮಾಪಕರು ಆನ್ಲೈನ್ನಲ್ಲಿ ಮಾರ್ಕ್ಸನ್ನು ಅಪ್ಲೋಡ್ ಮಾಡಿದ್ದರಿಂದ ಮೌಲ್ಯಮಾಪನ ಪ್ರಕ್ರಿಯೆ ಬಹಳ ಬೇಗ ಮುಗಿಯಿತು. ಇದರಿಂದ ಇಲಾಖೆ ಸುಮಾರು 15 ದಿನಗಳ ಮೊದಲೇ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ ಅಂತ ಹೇಳಿದ್ದಾರೆ. ಅಂದರೆ ಮಾರ್ಚ್ 1ರಿಂದ ಮಾರ್ಚ್ 18ರವರೆಗೆ ನಡೆದಂತಹ ದ್ವಿತೀಯ PUC ಪರೀಕ್ಷೆಯನ್ನು 6.73 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದರು. ಸೊ ಎಲ್ಲೆಲ್ಲಿ ವ್ಯಾಲ್ಯೂಯೇಷನ್ ಆಯಿತು ಅಲ್ಲಿಂದನೇ ಮಾರ್ಕ್ಸನ್ನು ಅಪ್ಲೋಡ್ ಮಾಡಿದಂತಹ ಕಾರಣದಿಂದ ಬಹಳ ಬೇಗ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯವಾಗ್ತಿದೆ ಅಂತ ಇಲಾಖೆ ಹೇಳ್ತಾ ಇದೆ. ಮತ್ತು ಒಂದು ವಿಚಾರ ಏನಪ್ಪ ಅಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು, ಪೋಷಕರು, ಉಪನ್ಯಾಸಕರು ಆತಂಕ ಪಡ್ತಾ ಇರೋದು ಏನಂದರೆ, ಇದು CET ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು ಅವರ ಆತಂಕ. ಯಾಕಂದರೆ ಈ ಲೋಕಸಭಾ ಚುನಾವಣೆ ಇರೋದ್ರಿಂದ ಅದರ ಜೊತೆಗೆ ಏಪ್ರಿಲ್ 29ರಿಂದ ಮೇ 1 ತನಕ CET ಎಕ್ಸಾಮ್ ಇರೋದ್ರಿಂದ ಮೊದಲೇ ದ್ವಿತೀಯ PUC ಫಲಿತಾಂಶ ಪ್ರಕಟಿಸ್ತಾ ಇರೋದ್ರಿಂದ ವಿಜ್ಞಾನ ವಿಭಾಗದಲ್ಲಿ ಅನುತ್ತೀರ್ಣರಾಗುವಂತಹ ಅಥವಾ ಕಡಿಮೆ ಅಂಕ ಗಳಿಸುವ ವಿದ್ಯಾರ್ಥಿಗಳು CET ಬರೆಯುವುದರಿಂದ ವಂಚಿತರಾಗಲಿದ್ದಾರೆ ಅನ್ನುವ ಆತಂಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೂಡ ಕಾಡ್ತಿದೆ ಅಂತ ಹೇಳಲಾಗ್ತಿದೆ. ಅಂದರೆ ಈ ಬಾರಿ ಒಟ್ಟು 2.04 ಲಕ್ಷ ವಿದ್ಯಾರ್ಥಿಗಳು CET ಬರಲಿಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅಂತಿಮವಾಗಿ 1.94 ಲಕ್ಷ ಮಂದಿ CET ಬರಲಿಕ್ಕೆ ಆನ್ಲೈನಲ್ಲಿ ಫೀಸ್ ಕೂಡ ಪೇ ಮಾಡಿದ್ದಾರೆ. ಆದರೆ ವಿಜ್ಞಾನ ವಿಭಾಗದಲ್ಲಿ ಒಂದು ವಿಷಯದಲ್ಲಿ ಅನುತ್ತೀರ್ಣರಾದರೂ ಅಥವಾ ಕಡಿಮೆ ಅಂಕ ಗಳಿಸಿದರೂ ವಿದ್ಯಾರ್ಥಿಗಳು CETಯಿಂದ ಹಿಂದೆ ಸರಿಬೇಕಾಗತ್ತೆ ಅನ್ನುವಂತಹ ಆತಂಕ ಪೋಷಕರನ್ನು ಕಾಡ್ತಿದೆ. ಒಂದು ವೇಳೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಏನಾದರೂ ಫೇಲ್ ಆದರೂ ವಿದ್ಯಾರ್ಥಿಗಳು CET ಬರೀಬಹುದು. ಆದರೆ ಪೂರಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದು ಅಥವಾ ನಿರೀಕ್ಷೆಗಿಂತ ಹೆಚ್ಚಿನ ಅಂಕಗಳ ಗಳಿಸಲು ಅವಕಾಶ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಈ ಮಧ್ಯೆ ಮೊದಲೇ ಫಲಿತಾಂಶ ಪ್ರಕಟಿಸುವುದರಿಂದ ವಿದ್ಯಾರ್ಥಿಗಳ ಅಂಕಗಳ ಮರು ಎಣಿಕೆ ಅಥವಾ ಮರುಮೌಲ್ಯಮಾಪನ ಅಂದರೆ ರೀಟೋಟ್ಲಿಂಗ್ ಇರ್ಬೋದು ಅಥವಾ ರಿವ್ಯಾಲ್ಯೂಯೇಷನ್ ಇರ್ಬೋದು, ಅದಕ್ಕೆ ಅರ್ಜಿ ಸಲ್ಲಿಸೋದು ಮತ್ತು ಅದಕ್ಕೆ ಕಟ್ಟಬೇಕಾದಂತಹ ಫೀಸನ್ನು ಪಾವತಿ ಮಾಡೋದು, ಈ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ CETಗೆ ಸಿದ್ಧರಾಗಲು ಅಡ್ಡಿಯಾಗತ್ತೆ ಅನ್ನೋದು ಒಂದು ವಾದ. ಅಷ್ಟೇ ಅಲ್ಲ, ಗ್ರಾಮೀಣ ವಿದ್ಯಾರ್ಥಿಗಳು ನಗರ ಪ್ರದೇಶಗಳಲ್ಲಿ ಕೋಚಿಂಗ್ ಪಡೆಯಲಿರುವುದರಿಂದ ದ್ವಿತೀಯ PUCನಲ್ಲಿ ನಿರೀಕ್ಷೆಗಿಂತ ಕಡಿಮೆ ಅಂಕ ಬಂದರೂ ಅದು CET ಸಿದ್ಧತೆಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ CET ಮುಗಿದ ನಂತರವೇ ಫಲಿತಾಂಶ ಪ್ರಕಟಿಸುವಂತೆ ಕೂಡ ಕೆಲವರು ಒತ್ತಾಯಿಸ್ತಿದ್ದಾರೆ ಅನ್ನೋದು ಕೇಳಿಬಂದಂತಹ ವಿಚಾರ. ಸೊ ಇದಕ್ಕೋಸ್ಕರ ಇಲಾಖೆ ಏನಪ್ಪ ವಾದ ಮಾಡ್ತಿದೆ ಅಂದರೆ, ವಿಜ್ಞಾನ ವಿಭಾಗದ ಬಹುತೇಕ ವಿದ್ಯಾರ್ಥಿಗಳು CET ಬರೀತಾರೆ. ಮೊದಲೇ ಫಲಿತಾಂಶ ಪ್ರಕಟಿಸೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಇನ್ನಷ್ಟು ನಿರಾಳವಾಗಿ ಪರೀಕ್ಷೆ ಬರೆಯಲು ಇದು ಅನುಕೂಲವಾಗುತ್ತೆ ಅನ್ನುವಂಥದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವಾದ. ಅಷ್ಟೇ ಅಲ್ಲ, PUC ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು CET ತೆಗೆದುಕೊಳ್ಳಬೇಕೇ ಅಥವಾ ಬೇಡವೇ ಅನ್ನೋದನ್ನು ಕೂಡ ನಿರ್ಧಾರ ಮಾಡಲಿಕ್ಕೆ ಈ ರಿಸಲ್ಟ್ ಅನ್ನೋದು ಅನುಕೂಲ ಆಗುತ್ತೆ. ಇನ್ನೂ ಕಾಲಾವಕಾಶ ಇರೋದರಿಂದ CET ಮೇಲೆ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಹಾಗೆಯೇ ಏಪ್ರಿಲ್ 23 ಮತ್ತು 24ರಂದು ನಡೆಯಬೇಕಾಗಿದ್ದ CETಯನ್ನು ಎಲೆಕ್ಷನ್ ಹಿನ್ನೆಲೆಯಲ್ಲಿ
29 ಮತ್ತು 30ಕ್ಕೆ ಮುಂದೂಡಲಾಗಿದೆ. ಮೇ 1ರಂದು ಹೊರನಾಡ ಹಾಗೂ ಗಡಿನಾಡ ಕನ್ನಡಿಗ ಅಭ್ಯರ್ಥಿಗಳಿಗೆ ಭಾಷಾ ಪರೀಕ್ಷೆ ನಡೆಯಲಿದೆ. ಸೊ CET ಫಲಿತಾಂಶದ ವೇಳೆ 50% ದ್ವಿತೀಯ PUC ಮತ್ತು 50% CET ಅಂಕಗಳನ್ನು ಪರಿಗಣಿಸಲಾಗುತ್ತೆ. For more programs, kindly subscribe Sakkas Suddhi on YouTube channel and follow us Facebook, Twitter and Instagram.